ಸೀತಾರಾಮ್ ಅವರೇ, ಇದೇ ಮಾತುಗಳನ್ನ ಇದೇ ಅವಾಚ್ಯ ಶಬ್ದಗಳನ್ನ ನಿಮ್ಮ ಸಮುದಾಯಕ್ಕೆ ನಿಮಗೆ ಬಳಸಿದ್ರೆ ನಿಮ್ಗೆ ಯಾವ ತರ ನೋವಾಗ್ತಿತ್ತು? ಇವನ್ನ ರೌಡಿ ಶೀಟ ಮಾಡಬೇಕು, ಜಾತಿ ನಿಂದನೆ ಕೇಸಲ್ಲಿ ಇವನ್ನ ಮೈಸೂರಿನ ಗಡಿಪಾರು ಮಾಡಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ಒತ್ತಾಯನ ಮಾಡ್ತಾ ಇದ್ದಾರೆ. ಈ ಕೂಡಲೇ ಡಿ.ಕೆ. ಶಿವಕುಮಾರ್ ಅವರು ಇಂಥ ಕಿಡಿಗೇಡಿಗಳನ್ನ ಪಕ್ಷದಲ್ಲಿ ಇಟ್ಕೋಬಾರ್ದು, ಇವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಪ್ರಾಥಮಿಕ ಸದಸ್ಯರಿಂದ ಉಚ್ಚಾಟನೆ ಮಾಡಬೇಕು ಅಂತ ಏನೇನೆ ಬೋವಿ ಸಮಾಜದ ಮಾಜಿ ರಾಜ್ಯಾಧ್ಯಕ್ಷರು ಮತ್ತೆ ಕಾಂಗ್ರೆಸ್ ಮುಖಂಡರು ಅಂತ ಹೇಳಕ್ಕೆ ಓಡಾಡ್ತಾ ಇದ್ದಾರೆ. ಒಬ್ರು ಸೀತಾರಾಮ್ ಅಂತ ಹೇಳಿ ಯಾವುದೋ ವೈಯಕ್ತಿಕ ಜಮೀನು ವಿಚಾರವಾಗಿ ನಮ್ಮ ಸಮುದಾಯವಾದಂತ ಒಕ್ಕಲಿಗ ಸಮಾಜವನ್ನ ಬಹಳ ಅವಹೇಳನವಾಗಿ ಮಾತಾಡಿರ್ತಕ್ಕಂಥದ್ದನ್ನ ತಮ್ಮ ಮಾಧ್ಯಮದ ಮೂಲಕ ತಿಳ್ಕೊಂಡಿದೀವಿ. ಸೀತಾರಾಮ್ ಅವರೇ, ಇದೇ ಮಾತುಗಳನ್ನ ಇದೇ ಅವಾಚ್ಯ ಶಬ್ದಗಳನ್ನ ನಿಮ್ಮ ಸಮುದಾಯಕ್ಕೆ ನಿಮಗೆ ಬಳಸಿದ್ರೆ ನಿಮ್ಗೆ ಯಾವ ತರ ನೋವಾಗ್ತಿತ್ತು? ನೀವು ಮಾಡ್ಕೊಂಡು ನೀವು ಅದನ್ನ ಸ್ವಾಗತ ಮಾಡ್ತಿದ್ರಾ? ಇಲ್ಲ ತಾನೆ? ಹಂಗಂದ ಮೇಲೆ ನಮ್ಮ ಪ್ರಬಲ ಸಮುದಾಯ ನಮ್ಮ ಒಕ್ಕಲಿಗ ಸಮುದಾಯನ ಮಾತಾಡೋದಕ್ಕೆ ನಿಮ್ಗೆ ಯಾವ ರೀತಿ ನೈತಿಕತೆ ಇದೆ? ಏನ್ ನಿಮ್ ಉದ್ದೇಶ? ಸಮುದಾಯಗಳ ನಡುವೆ ವೈಷಮ್ಯನ ತಂದು ಜಾತಿ ಸಂಘರ್ಷವನ್ನು ಉಂಟು ಮಾಡ್ಬೇಕಂತ ಪಿತೂರಿ ನಡೆಸಿದ್ರೆ ನೀವು ಅದನ್ನಾರು ಹೇಳ್ಬೇಕಲ್ಲ. ನಿಮ್ದೇನಾದ್ರು ವೈಯಕ್ತಿಕವಾಗಿದ್ರೆ ನೀವು ವೈಯಕ್ತಿಕವಾಗಿ ಬಳಸ್ಕೊಳ್ಳಿನೋ ಹೊರತು ನಮ್ಮ ಸಮುದಾಯನ ನಿಂದನೆ ಮಾಡಿ ನಾನೇನಾರ ಲೀಡ್ ಆಗ್ಬೇಕು ರಾಜಕಾರಣವಾಗಿ ಅಂತ ಏನಾರ ನೀವು ಹತಾಪಿಸ್ತೀರಾ ಅಂತಕ್ಕಂಥದ್ದು ನನ್ನ ವಿಚಾರ ಹೇಳ್ತಾ. ದಯಮಾಡಿ ಒಕ್ಕಲಿಗ ಸಮುದಾಯವನ್ನ ಕ್ಷಮಾಪಣೆಯನ್ನ ಕೇಳಬೇಕು. ಮೈಸೂರು ಜಿಲ್ಲಾಡಳಿತ ಈ ವಿಚಾರವನ್ನ ಬಹಳ ಸೂಕ್ಷ್ಮವಾಗಿ ಪರಿಗಣನೆ ಮಾಡಿ ಮೈಸೂರು ಕಮಿಷನರ್ ಅವರು ಇವನ್ನ ರೌಡಿ ಶೀಟ ಮಾಡಬೇಕು, ಜಾತಿ ನಿಂದನೆ ಕೇಸಲ್ಲಿ ಇವನ್ನ ಮೈಸೂರಿನ ಗಡಿಪಾರು ಮಾಡಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ವಿಡಿಯೋ ಮ್ಯಾಚ್ ಎಲ್ಲ. ಈಗ ನಾನು ಒಂದು ಯಾವ್ದೋ ಅಪರಾಧ ಕೃತ್ಯ ಮಾಡ್ತೀನಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಬರ್ತಿದೆ, ನಾನು ತಪ್ಪು ಮಾಡಿದೀನಿ ಸ್ವಾಮಿ ಅಂತ ಬಿಡ್ಬಿಡ್ತಾರ ಅವರು? ಬಿಡಕ್ ಸಾಧ್ಯನಾ? ಆತರ ಆಗುತ್ತೆ ಕಾನೂನಲ್ಲಿ? ತಪ್ಪು ಮಾಡಿದವನು ಕ್ಷಮೆ ಇರ್ತದೆ ಯಾವಾಗ ಹೇಳಿ? ತಪ್ಪು ಅನುಭವಿಸಿದ ಮೇಲೆ. ಅದೇ ರೀತಿ ನಿಮಗೆ ಕಾನೂನಲ್ಲಿ ಕೇಸನ್ನ ದಾಖಲೆ ಮಾಡಬೇಕು, ಗಡಿಪಾರು ಮಾಡಬೇಕು, ರೌಡಿ ಶೀಟ್ ಮಾಡಬೇಕು, ಆಮೇಲಿಂದ ಏನಿಗೆ ಕ್ಷಮಾಪಣೆ ಏನೈತೆ ಕಾನೂನು ಕೊಡ್ತಕ್ಕಂಥ ಕೆಲಸ ಆಗುತ್ತೆ ಅಂತ ತಮ್ಮ ಮಾಧ್ಯಮದ ವಿಚಾರ. ಇನ್ನು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಅಂತಕ್ಕಂಥ ತಲುಪಿಲ್ಲ ಅಂತ ನನ್ನ ಭಾವನೆ. ಇದು ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಮೈಸೂರು ಜಿಲ್ಲಾ ಒಕ್ಕಲಿಗ ಸಂಘ ಮತ್ತು ಎಲ್ಲ ಸಂಸ್ಥೆಯ ಮುಖಂಡರುಗಳೆಲ್ಲ ಸೇರಿ ಇವತ್ತು ಕಮಿಷನರ್ ಆಫೀಸು ಮತ್ತೆ ಸರಸ್ವತಿಪುರಂ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ದಾಖಲು ಮಾಡಬೇಕು ಅಂತ ಬಂದಿದ್ವಿ. ಕಂಪ್ಲೇಂಟ್ ತಗೊಳ್ತಾ ಇದಾರೆ. ಮುಂದಿನ ದಿನಗಳಲ್ಲಿ ಅವ್ರ ಗಮನಕ್ಕೆ ಹೋದಾಗ ಪಕ್ಷದಿಂದ ಅವನ್ನ ಉಚ್ಚಾಟನೆ ಮಾಡೋ ಅಂತ ಆಗ್ರಹ ಆಗಬೇಕು ಅಂತ ನಾನು ಆಗ್ರಹಿಸ್ತಾ ಇದ್ದೀನಿ. ಈ ಕೂಡಲೇ ಡಿ.ಕೆ. ಶಿವಕುಮಾರ್ ಅವರು ಇಂಥ ಕಿಡಿಗೇಡಿಗಳನ್ನ ಪಕ್ಷದಲ್ಲಿ ಇಟ್ಕೋಬಾರ್ದು, ಇವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಪ್ರಾಥಮಿಕ ಸದಸ್ಯರಿಂದ ಉಚ್ಚಾಟನೆ ಮಾಡಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ.